10ನೇ ತರಗತಿಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಚಟುವಟಿಕೆ. ಮಾನವನ ಮೆದುಳಿನ ಚಿತ್ರದ ರಚನೆ. ದೊರೆ ಹಿಂದೆಲ್ಲಿ ಆಕ್ಟಿವಿಟಿನ ಬರೀ ಬೇರೆ ಬೇರೆ ಭಾಗಕ್ಕೆ ಬೇರೆ ಬೇರೆ ಬಣ್ಣದ ಚಾಕ್ ಪೀಸ್ ಬಳಸು, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಕೆಳಗೆ ಬರಲಿ, ಇನ್ನೂ ಕೆಳಗೆ ಬರಲಿ, ಹಾಗೆ. ಅನುಮಸ್ತಿಷ್ಕ. ಹಾಂ, ದೊಡ್ಡ ಶಾ ಬರೆದು ಅದಕ್ಕೆ ಕಾವತ್ತು ಕೊಡು. ದೊಡ್ಡ ಶಾ ಬರೆಯಪ್ಪ, ಷಣ್ಮುಖ ಶಾ. ಹಾಂ, ಅನುಮಸ್ತಿಷ್ಕ. ಬಾಣದ ಗುರುತು ಹಾಕು ಹಾಗೇನೆ. ಹಾಗೇ ಹಾಗೆ ಮಿದುಳು ಬಳ್ಳಿ ಯಾವುದು ಅಂತ ತೋರಿಸು.
ಮಹಾಮಸ್ತಿಷ್ಕ ತೋರಿಸು. ಹಾಂ, ಮುಮ್ಮೆದುಳು ಭಾಗ ಅದು ಯಾವುದೊಂದು ತೋರಿಸು. ಈಗ ಬರೆದಿದ್ದು ಮುಮ್ಮೆದುಳು, ಮುಂದಿನ ಮೆದುಳು, ಮುಮ್ಮೆದುಳು. ಈಗ ಬರ್ದಲ್ಲಪ್ಪ ಅದು. ಹಾಂ, ಮುಂದಿನ ಮೆದುಳು ಒಂದು, ಮುಂದಿನ ದಿ 0 ಬಿಟ್ಟಿದೆಯಲ್ಲ, ಇಲ್ಲ ಮುಮ್ಮೆದುಳು ಅಂತ ಬರೀ. ಅದನ್ನು ವೈಟ್ ಚಾಕ್ ಪೀಸಲ್ಲೇ ಬರೀ, ಸ್ವಲ್ಪ ಬ್ರೈಟಾಗಿ ಕಾಣಲಿ. ಹಾಗೆ ಮುಂದಿನ ಮೆದುಳು. ಹಾಗೆ ಮಧ್ಯದ ಮೆದುಳು, ಹಿಂದಿನ ಮೆದುಳು ಎಲ್ಲ ಬರೀ. ಪಿಟ್ಯೂಟರಿ ಗ್ರಂಥಿ, ಮೆದುಳಿನ ಬುಡಭಾಗದಲ್ಲಿರುವ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ. ಅದನ್ನು ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಅನುಮಸ್ತಿಷ್ಕ ಒಂದೇ ಅಲ್ಲ, ಮೆದುಳು ಅಲ್ಲ, ಹಿಂದಿನ ಮೆದುಳ ಅನುಮಸ್ತಿಷ್ಕ ಒಂದೇ ಬರಲ್ಲ, ಅಲ್ಲಿ ಪಾನ್ಸ್ ಎಲ್ಲ ಬರುತ್ತೆ ನೋಡು. ಮೆಡುಲ್ಲಾ, ಪಾನ್ಸ್, ಅನುಮಸ್ತಿಷ್ಕ, ಅವು 3 ಸೇರಿ ಹಿಂದಿನ ಮೆದುಳು. ನೆಕ್ಸ್ಟ್ ಪಾನ್ಸ್ ಆದಮೇಲೆ ಮೆಡುಲ್ಲಾ ಇದೆ ನೋಡಿ. ಮೆಡುಲ್ಲಾ ಇಲ್ಲಿಗೆ ತೋರಿಸ್ಬೇಕು ನೋಡಿ, ಅದನ್ನು ಬರೆಯೋದು. ಮೆಡುಲ್ಲಾ, ಪಾನ್ಸ್ ಮತ್ತು ಅನುಮಸ್ತಿಷ್ಕ ಅಷ್ಟು ಸೇರಿ ಹಿಂದಿನ ಮೆದುಳು, ಹಿಮ್ಮೆದುಳು, ಹಿಂದಿನ ಮೆದುಳು ಅಥವಾ ಹಿಮ್ಮೆದುಳು. ಹಾಂ, ಮಹಾಮಸ್ತಿಷ್ಕ ಭಾಗ ಬರೀ ಮೇಲೆ. ಮಧ್ಯಕ್ಕೆ ತೋರಿಸಿ, ಇನ್ನೂ ಒಳಗೆ ತೋರ್ಸೋದನ್ನ. ಮಹಾಮಸ್ತಿಷ್ಕ ಅಂತ ಬರೋದು, ಇನ್ನೂ ಒಂಚೂರು ಒಳಗೆ ತೋರ್ಸಪ್ಪದನ್ನ. ಹಾಂ, ಪೂರ್ತಿ ಇರ್ತಕ್ಕಂಥದ್ದು ಮಹಾಮಸ್ತಿಷ್ಕ ಭಾಗ. ಮೆದುಳಿನಲ್ಲಿ ಅತ್ಯಂತ ಹೆಚ್ಚಿನ ಮಹಾ ಇಳಿ ಇರಲಿ, ಅದು ಮಹಾ ಮಾ ಸರಿ ಇದೆ ಪುಟ, ಮಹಾ ಹಾ. ಹಾಂ, ಮಹಾಮಸ್ತಿಷ್ಕ. ಓಕೆ, ಮಹಾಮಸ್ತಿಷ್ಕ ಭಾಗ. ಹಾಗೆಯೇ ಕಪಾಲ ಅಂತಿದೆ ನೋಡು, ಅಂದರೆ ಆ ಮೆದುಳು ಕವಚವನ್ನು ಹೊಂದಿರ್ತದೆ, ಅದು ಕಪಾಲ. ಕಪಾಲ ಇದೆಯಲ್ಲ, ಅದು ಮೇಲಿನ ಹೊದಿಕೆಯನ್ನು ತೋರಿಸ್ಬೇಕು. ತಲೆಬುರುಡೆ ಮೇಲಿನ ಹೊದಿಕೆ ಮಹಾಮಸ್ತಿಷ್ಕವನ್ನು ತೋರಿಸ್ದಂಗಾಗಿದೆ. ಮೇಲಿಂದ 3 ಲೇಯರ್ ಇದೆಯಲ್ಲ, ನೀವು ಒಂಚೂರು ಮೇಲೆ, ಹಾಂ ಅಲ್ಲೆಲ್ಲೇ ಅಷ್ಟೇ ತೋರಿಸು. ಹಾಂ, ಓಕೆ, ಅದು ತಲೆಬುರುಡೆ. ಹಾಂ ಅಲ್ವಾ. ಮಧ್ಯದ ಮೆದುಳು ತೋರಿಸು, ಮಧ್ಯದ ಮೆದುಳಿನ ಭಾಗ. ಮಧ್ಯ ಮೆದುಳು ಅದು. ಮಧ್ಯ ಮೆದುಳಿನಲ್ಲೇ ಹೈಪೋಥಾಲಮಸ್ ಅದು ಬರ್ತಕ್ಕಂಥದ್ದು ಅಲ್ವಾ. ಸೊ ಇದು ಯಾವ ಚಿತ್ರ ಬರೆದಿರೋದು? ಯಾರ ಮೆದುಳು? ಹಸುವಿಂದ, ಕರುವಿಂದ, ಮಾನವನಿಂದ? ಅದು ಬರಿಬೇಕು ಕೆಳಗಡೆ. ಮಾನವನ ಮೆದುಳಿನ ಚಿತ್ರ ಅಂತ ಬರೀಬೇಕು. ಮಾನವನ ಮೆದುಳು, ಆ ಚಿತ್ರದ ಹೆಸರು ಬರೀಬೇಕು ದೊಡ್ಡದಾಗಿ. ಚಿತ್ರದ ಹೆಸರು ಬರಿ, ಮಾನವನ ಮೆದುಳು. ಮಾನವನ ಮೆದುಳು ಅಲ್ವಾ. ಸಾಕು, ಮೆದುಳು. ಸರಿ, ಮಾನವನ ಮೆದುಳಿನಲ್ಲಿ ಎಷ್ಟು ಭಾಗಗಳಿದ್ದಾವೆ? ಎಷ್ಟು ಭಾಗಗಳು ಇಲ್ಲಿ? ಎಷ್ಟು ಭಾಗಗಳು ಯಾವ್ಯಾವುದು? ಒಂದು ಮುಂದಿನ ಮೆದುಳು, ಮುಮ್ಮೆದುಳು. ಹಾಂ 3 ಭಾಗಗಳು ಮುಖ್ಯವಾಗಿ ಅಲ್ವಾ. ಸರಿ, ಬರಪ್ಪ. ಈಗ ಮಾನವನ ಮೆದುಳಿನ ಚಿತ್ರವನ್ನು ಶ್ಯಾಮಲ ಬರೆದು, ನೆಕ್ಸ್ಟು ನ್ಯೂರಾನ್ ಅಥವಾ ನರಕೋಶದ ಚಿತ್ರ. ಈ ಚಿತ್ರವನ್ನು ಯಶಸ್ವಿನಿ ಬರೀತಾರೆ. ಏನು ಬೇಕಪ್ಪ? ಹಾಂ,
ನ್ಯೂರಾನ್ ನರವ್ಯೂಹದ ಅಥವಾ ನರವ್ಯೂಹದ ರಚನೆಯ ಮತ್ತು ಕಾರ್ಯದ ಮೂಲ ಘಟಕವಾಗಿದೆ. ಯಾವುದು? ನ್ಯೂರಾನ್ ಅಥವಾ ನರಕೋಶ ಅಂತ ಕರಿತೀವಿ. ಅದು ನರವ್ಯೂಹದ ರಚನೆಯ ಮತ್ತು ಕಾರ್ಯದ ಮೂಲ ಘಟಕ. ಅದರ ಚಿತ್ರವನ್ನು ಚಟುವಟಿಕೆಯ ಮೂಲಕ ಬರೀತಾರೆ. ಚೂಪಾದ ತುದಿಯಿಂದ ಹೊರಟಿರ್ತಕ್ಕಂತಹ ಚಾಚಿಕೆಗಳನ್ನು ಡೆಂಡ್ರೈಟ್ಗಳು ಅಂತ ಕರಿತೀವಿ. ಆ ಡೆಂಡ್ರೈಟ್ಗಳಿಂದ ಯಾವುದೇ ರೀತಿಯ ಸಂದೇಶ ಸ್ವೀಕರಿಸಲ್ಪಡುತ್ತೆ. ಆ ಸಂದೇಶಗಳು ಡೆಂಡ್ರೈಟ್ನ ಮೂಲಕ ಎಲ್ಲಿಗೆ ಬರುತ್ತೆ? ಕೋಶಕಾಯಕ್ಕೆ ಬರುತ್ತೆ. ಆ ಕೋಶಕಾಯದ ಮೂಲಕ ಎಲ್ಲಿಗೆ ಹೊರಟೋಗುತ್ತೆ ಅಂತಂದರೆ ಆ ಸಂದೇಶಗಳು ಆಕ್ಸಾನ್ ಮೂಲಕ ನರ ತುದಿಯನ್ನು ತಲುಪ್ತವೆ. ನರ ತುದಿಯಿಂದ ಮತ್ತೊಂದು ನ್ಯೂರಾನ್ ಅಥವಾ ನರಕೋಶಕ್ಕೆ ಅವು ವರ್ಗಾಯಿಸಲ್ಪಡ್ತವೆ. ಒಂದು ನರ ತುದಿಯಿಂದ ಮತ್ತೊಂದು ನರಕೋಶದ ತುದಿಗೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಅದನ್ನು ನಾವು ಏನಂತೀವಿ? ಸೈನಾಪ್ಸ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಸಂಸರ್ಗ ಅಂತ ಕರಿತೀವಿ. ಸಂಸರ್ಗ ಅಥವಾ ಸೈನಾಪ್ಸ್ ಅಂತ ಕರಿತೀವಿ. ಸೊ ಇದನ್ನೇ ನಾವು ನರಕೋಶ ಮತ್ತು ನ್ಯೂರಾನ್ ಅಂತಕ್ಕಂಥ ಚಿತ್ರ. ಸೊ ಆ ಭಾಗಗಳನ್ನು ಹೇಳಪ್ಪ, ಯಾವ್ಯಾವ ಭಾಗಗಳಿದ್ದಾವೆ? ಡೆಂಡ್ರೈಟ್, ನ್ಯೂಕ್ಲಿಯಸ್, ಕೋಶಕಾಯ, ಆಕ್ಸಾನ್, ಮೈಲಿನ್ ಹೊದಿಕೆ. ಯಾವ ಚಿತ್ರ ಬರೆದಿದ್ದು? ಅಥವಾ ನ್ಯೂರಾನ್ನ ಚಿತ್ರ ಅಲ್ವಾ? ಥ್ಯಾಂಕ್ ಯು.